ಖಂಡಿತ ಅಭಿಮಾನಿಗಳ ಆಸೆ ಕೂಡ ಇತ್ತು, ಆಶಯ ಕೂಡ ಇತ್ತು. ಸೊ ಅದೆಲ್ಲವೂ ಈಗ ನೆರವೇರಿರುವಂತಹ ಸಮಯ. ಮೊದಲನೇದಾಗಿ ಸರ್, ನಿಮಗೆ ಈ ಪ್ರಶಸ್ತಿಯ ಒಂದು ಅಂದ್ರೆ ಸಿಗಬಹುದು ಅನ್ನುವಂಥ ಸಾಧ್ಯತೆಗಳು ಕಂಡು ಬಂದಾಗ, ಸೊ ತಿಳಿದಾಗ ಹೆಂಗಿತ್ತು ಆ ಸನ್ನಿವೇಶನ, ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಅನ್ನೋದು? ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ, ನಾನು ಸುಮಾರು ನನ್ನ 17-18ನೇ ವಯಸ್ಸಿಗೆ ರಂಗಭೂಮಿಗೆ ಪದಾರ್ಪಣೆ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅಲ್ಲಿ 5 ವರ್ಷ ಅನೇಕ ಗುರುಗಳ ಕೈಕಾಳಿಗೆ ನಾನು ತರಬೇತಿ ಪಡೆದೆ. ಆ ಸಮಯದಲ್ಲಿ ನಾನು ನಮ್ಮ ತಂದೆಯವರಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಯ್ತು, ನೀನು ಓದೋಕೆ ಮುಂಬೈ ಕಳಿಸಿದ್ರೆ ಇವನು ನಾಟಕ ರಂಗ ಸೇರ್ಕೊಂಡ್ಬಿಟ್ಟ ಅನ್ನೋ ರೀತಿ. ಸೊ ನಾನು ಮಾರ್ನಿಂಗ್ ಕಾಲೇಜಿಗೆ ಹೋಗೋಕೆ ಶುರು ಮಾಡಿ, ಆವಾಗ ಕಾಲೇಜಲ್ಲೇ ಒಂದು ಪಿಕಪ್ ಮಾಡೋರು, ಒಂದು ವೆಕೇಷನ್ ಜಾಬ್ಸ್ ಅಂತ ಸಿಗ್ತಿತ್ತು. ನನಗೆ ಯೂನಿಯನ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಅಲ್ಲಿಂದ ಸ್ವಲ್ಪ ಜೀವನ ಹೆಚ್ಚು ಸುರಳಿತವಾಯಿತು. ತಂದೆಯವರ ಮೇಲೆ ಅವಲಂಬಿಸಿ ಇರಲಿಲ್ಲ ನಾನು ಪೂರ್ತಿಯಾಗಿ. ಸೊ ಬೆಳಿಗ್ಗೆ ಕಾಲೇಜಿಗೆ ಹೋಗೋದು, ನಂತರ ಬ್ಯಾಂಕಲ್ಲಿ ಇರುವುದು. 5 ಗಂಟೆ ನಂತರ ನನ್ನ ತಾಲೀಮುಗಳಿಗೆ, ರಿಹರ್ಸಲ್ಸ್ಗಳಿಗೆಲ್ಲ ನಾಟಕದ ನಾನು ಅಲ್ಲಿ ಕೊಂಕಣಿ, ಕನ್ನಡ ಮತ್ತು ಹಿಂದಿ, ಮರಾಠಿ, ಈ ಎಲ್ಲ ಭಾಷೆಗಳು, ಹೆಚ್ಚಾಗಿ ಕನ್ನಡ ನಾಟಕಗಳಲ್ಲಿ ತರಬೇತಿ ಪಡೆದವನು. ಹಾಗೆ ಬರ್ತಿರುವಾಗ ಸಿನಿಮಾದಲ್ಲಿ ಬಂತು. ಆವಾಗಲೇ ನನಗೆ ಸಿನಿಮಾದಲ್ಲಿ ನೋಡಿದೆ, ನಾನು ವರ್ಷಕ್ಕೆ ಎಷ್ಟು ಸಿಗ್ತದೆ ಇಲ್ಲಿ, ಅಲ್ಲಿ ಒಂದು ಸಿನಿಮಾದಲ್ಲಿ ಇಷ್ಟು ಸಿಗ್ತದೆ. ಹಾಗಾಗಿ ಮೊದಲಿಂದ ನಾನು ರಿವಾರ್ಡ್ ಮೇಲೆ ಕಣ್ಣಿಟ್ಕೊಂಡು ಬಂದವನು. ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವಾರ್ಡ್ ಕುರಿತು ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ಯಾಕಂದರೆ ರಂಗಭೂಮಿಯಲ್ಲೇ ನನಗೆ ತರಬೇತಿ ಸಿಕ್ಕಿದ್ದ ಏನು ಅಂದರೆ, ಭಿನ್ನವಾದ ಪಾತ್ರಗಳನ್ನು ಮಾಡೋದು ಅನುಭವ ಪಡ್ಕೋಬೇಕು. ಯಾವುದೇ ಪಾತ್ರವಿರಲಿ, ಮುಖ್ಯ ಪಾತ್ರವೇ ಆಗಿರಬೇಕಾಗಿಲ್ಲ. ಒಂದು ನೀವೇಲ್ಲ ಹೇಳ್ತಾರಲ್ಲ, ಪೋಷಕ ಪಾತ್ರ ಅಂತ ಅನಿಸಿದ್ರು ಆ ಪೋಷಕ ಪಾತ್ರವೇ ಮುಖ್ಯ ಪಾತ್ರಕ್ಕಿಂತ ಮೇಲೆ ಹೋಗ್ಬೋದು ಅಂತ ಪಾತ್ರಗಳೂ ಇರ್ತವೆ. ಆ ರೀತಿ ಬೆಳೆದು ಬಂದಿದ್ದರಿಂದ ಯಾವಾಗ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದೀನಿ. ಆಮೇಲೆ ನಂತರ ಅದನ್ನು ಬದಲು ಮಾಡಬೇಕು ಮಾಡಿದ್ದೀನಿ. ನಂತರ ಫಣಿ ರಾಮಚಂದ್ರ ಅಂಥವರು ನಿರ್ದೇಶನಕ್ಕೆ ಬಂದಾಗ, ಮೊದಲೇನು ಭಗವಾನ್ ಮತ್ತಂತ ಹಿರಿಯರು ಅವರ ಕೈ ಕೆಳಗಡೆ ವಿಜಯ್ ರೆಡ್ಡಿ ಅವರು ಇವರೆಲ್ಲ ನಟಿಸಿದೆ, ವಾಯಾರ್ ಸ್ವಾಮಿ ಎಲ್ಲ ಹಳಬರೇ, ಸಿದ್ಧಲಿಂಗಯ್ಯನವರು, ಅಲ್ಲಿ ಭಾರ್ಗವ ಅವ್ರ ಜೊತೆ ಎಲ್ಲ ನಟಿಸಿದ ನಂತರ ಫಣಿ ರಾಮಚಂದ್ರ ಜೊತೆ ಈ ಕಾಮಿಡಿ ಸೀರೀಸ್. ಸೊ ಎಲ್ಲ ರೀತಿಯ ಅದಕ್ಕೆ ಆಮೇಲೆ ಕಾಮಿಡಿಯಲ್ಲೇ ವಿಲನ್ ಕೂಡ ಅಂಥದ್ದು ಪಾತ್ರಗಳನ್ನು ಮಾಡ್ತಾನೆ ಬಂದು, ಅಂದರೆ ಭಿನ್ನವಾದ ಪಾತ್ರವನ್ನು ಮಾಡುವ ಒಂದು ಸಾಮರ್ಥ್ಯ ನನ್ನ ನಟನೆಯಲ್ಲಿ ಇದೆ ಅನ್ನೋದನ್ನು ಜನರ ಮುಂದೆ ಇಡೋ ಪ್ರಯತ್ನ ಮಾಡಿದೆ. ಅದಕ್ಕೆ ತಕ್ಕಂಥ ಅವರು ಜನರು ರೆಸ್ಪಾಂಡ್ ಮಾಡಿದ್ದಾರೆ. 5 ವರ್ಷ ನನ್ನನ್ನು ಬೆಳೆಸಿದ್ದಾರೆ. ಈಗ ಈ ಪ್ರಶಸ್ತಿ ಕೊಡಿಸಿದ್ದಾರೆ. ಸರ್, ಈಗ ಮಾತಾಡ್ತಾ ಇದ್ರಿ ಸಹಜವಾಗಿ ಸಿನಿ ಜರ್ನಿ ಆರಂಭದಲ್ಲಿ ಇಂಥದ್ದೊಂದಿಷ್ಟು ಕನಸುಗಳು ಶುರುವಾದಾಗಿರುತ್ತೆ. ಅವಾರ್ಡ್ಗಿಂತ ರಿವಾರ್ಡ್ ಮುಖ್ಯ ಆಗಿತ್ತು ಅನ್ನುವಂಥದ್ದು. ಸರ್, ನಿಮ್ಮ ಆರಂಭಿಕ ಸಂಭಾವನೆ ಹೆಂಗಿತ್ತು, ಅದು ತಲುಪುವಂಥ ರೀತಿ, ಮತ್ತೆ ಅನಂತ್ ನಾಗ್ ಅವ್ರಿಗೆ ಸಿಕ್ಕಂತಹ ಹೆಚ್ಚು ಸಂಭಾವನೆ ಹೆಂಗೆ, ಯಾವಾಗ ಅಂತ? ಸುಮಾರು ನಾನು ಅದನ್ನು ಕಂಪೇರ್ ಮಾಡಿ ಹೇಳೋದಾದರೆ, ನನಗೆ ಮೊದಲ ಚಿತ್ರದಲ್ಲೇ ಒಂದು ವರ್ಷದಲ್ಲಿ ಬ್ಯಾಂಕಲ್ಲಿ ಎಷ್ಟು ಸಿಕ್ತಿತ್ತು ಅದು ಒಂದೇ ಚಿತ್ರದಲ್ಲಿ ಸಿಕ್ತು. ಅದು ಡಬಲ್ ಆಯಿತು ನೆಕ್ಸ್ಟ್ ಚಿತ್ರದಲ್ಲಿ. ಹಾಗೆ ಆಗ್ತಾ ಇರ್ತಾ ನನ್ನ ಕಣ್ಣು ಒಂದು ಕಣ್ಣು ಅಲ್ಲಿತ್ತು, ಒಂದು ಕಣ್ಣಲ್ಲಿತ್ತು. ನಮ್ಮ ಜೊತೆ ಅನೇಕ ಚಿತ್ರಗಳನ್ನು ನಟಿಸಿದಂಥ ನನ್ನ ಸ್ನೇಹಿತರು ಶ್ರೀನಿವಾಸ ಮೂರ್ತಿ ಅಂತ ಒಂದು ನಾಟಕದ ಹಾಡು ಹಾಡ್ತಾರೆ, ಒಂದಂಗಡಿ ಮುಚ್ಚಿತ್ತು ಒಂದಂಗಡಿ ತೆರೆದಿತ್ತು ಅಂತ. ಆ ರೀತಿ ಒಂದು ಅವಾರ್ಡು ಇಲ್ಲ, ರಿವಾರ್ಡು, ರಿವಾರ್ಡ್ ಕಡೆ ಹೆಚ್ಚು ಗಮನ ಇತ್ತು ನಂದು. ಅಲ್ಲ ಸರ್, ನಾನು ಸುಮ್ಮನೆ